ಹೇಗೆ ಅಂತಂದ್ರೆ ಹೈನುಗಾರಿಕೆ, ಹಸು ಸಾಕಾಣಿಕೆ ಇವತ್ತು ಗ್ರಾಮೀಣ, ನಮ್ಮ ಭಾರತ ಗ್ರಾಮೀಣದ ಒಂದು ನಮ್ಮ ಬದುಕಿದು, ನಮ್ಮ ರೈತರ ಬದುಕಿದು. ನಾವೇನೋ ಕೇವಲ ಒಂದು ಹಾಲು ಉತ್ಪಾದಕರ ಸಂಘದ ಒಂದು ಕಟ್ಟಡ ನಿರ್ಮಾಣ ಮಾಡುವಂತ ಶಂಕುಸ್ಥಾಪನೆಯಲ್ಲಿ ಮಾತ್ರ ನಾವು ಭಾಗಿಯಾಗಿಲ್ಲ. ಈ ದೇಶದ ಗ್ರಾಮೀಣ ಪ್ರದೇಶದ ಆರ್ಥಿಕ ವ್ಯವಸ್ಥೆಯನ್ನ ಗಟ್ಟಿ ಮಾಡುವಂತಹ ಕಾರ್ಯಕ್ರಮ. ರೈತರ ಆರ್ಥಿಕತೆಯಲ್ಲಿ ಅವರನ್ನ ಸಬಲರನ್ನ ಮಾಡುವಂತ ಒಂದು ಕಾರ್ಯಕ್ರಮ. ಇವತ್ತು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳು ಇವತ್ತು ಇದರಲ್ಲೇ ಬದುಕನ್ನ ಇವತ್ತು ನೋಡ್ಕೊಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಾತನವರಿದ್ದಾಗ ಅನೇಕ ಹಸುಗಳಿದ್ವು. ನಮ್ಮ ಹಸುಗಳು, ಎಮ್ಮೆಗಳು, ಎಲ್ಲ ಕುರಿಗಳು, ಕೋಳಿಗಳು ಇವೆಲ್ಲ ಕೂಡ ಕಡಿಮೆ ಆಗೋಗಿದ್ವು. ಆದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಬಂದಾಗ ಇಂಥ ಒಂದು ಸಣ್ಣ ಕುಗ್ರಾಮದಲ್ಲಿ ಕೂಡ ಇವತ್ತು ಹಾಲನ್ನ ಕರೆದು ಡೈರಿಗೆ ಹಾಕುವಂತ ನಮ್ಮ ತಾಯಂದ್ರು, ಸಹೋದರಿಯರು. ಬೆಳಿಗ್ಗೆ ಯಾರು ಎದ್ದೇಳ್ತಾರೆ? 5 ಗಂಟೆಗೆ ನಮ್ಮ ಸಹೋದರಿಯರೇ ಎದ್ದೇಳುತ್ತಾರೆ. ಆದ್ರೆ ಅಂತಿಮವಾಗಿ ಬ್ಯಾಂಕ್ ಅಲ್ಲಿ ವಹಿವಾಟು ಮಾಡ್ತಾರೆ. ನೀವು ಪ್ರಶ್ನೆ ಮಾಡಬೇಕಾಗ್ತದೆ. ನನಗೆ ಗೊತ್ತಿಲ್ಲ, ಮಹಿಳೆಯರನ್ನ ವಹಿವಾಟು ಮಾಡ್ತಾರ ಬರುತ್ತಾ? ಅಲ್ಲ, ಬರುತ್ತೆ. ಚೆಕ್ ಶ್ರೀನಿವಾಸ್ಗಳವ್ರ ಅದು ಹಾಗೆ ಅಂತ ಹೇಳ್ಬಿಡ್ತಾರೆ ಅಲ್ವಾ? ಇದೆಲ್ಲ ನಾನು ನೋಡಿದ್ದೀನಿ, ಯಾಕಂದ್ರೆ ನಮ್ಮ ಮನೇಲಿ ನಡೆದಿರೋದು ಹೇಳೋದು ನಾನು. ಹಾಗಾಗಿ ಇವತ್ತು ಮಹಿಳೆಯರ ಸಬಲೀಕರಣ ಇವತ್ತು ಹೈನುಗಾರಿಕೆಯಲ್ಲಿ ಆಗ್ತದೆ. ಅವರ ಮಕ್ಕಳ ಶಿಕ್ಷಣದ ಬದುಕನ್ನ, ಶಿಕ್ಷಣದ ಭದ್ರತೆಯನ್ನ ಈ ಕಸುಬು ಕೊಡುತ್ತೆ ನಮ್ಗೆ. ಯಾವುದು? ಹೈನುಗಾರಿಕೆ ಅಂತ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ಕ್ಷೇತ್ರ ಇದು. ಸಹಕಾರ ಕ್ಷೇತ್ರದಲ್ಲಿ ಹೈನುಗಾರಿಕೆ ಬಹಳ ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ. ಇವತ್ತು ಕೃಷಿ ನಮ್ಮ ಮುಖ್ಯ ಕಸಬಾದ್ರೆ, ನಮ್ಮ ಮೂಲ ವೃತ್ತಿ ಕೃಷಿ. ಇವತ್ತು ಯಾರೆಲ್ಲ ಒಕ್ಕಲುತನ ಮಾಡ್ತಾರೆ ಅವರೆಲ್ಲ ಕೃಷಿಕರು. ಯಾರೆಲ್ಲ ಒಕ್ಕಲುತನ ಮಾಡ್ತಾರೆ, ಯಾರೆಲ್ಲ ಕೃಷಿ ಮಾಡ್ತಾರೆ, ಅದರಲ್ಲಿ ಮುಖ್ಯ ಕಸಬು ಕೃಷಿ ಆದರೆ ಉಪಕಸಬುಗಳಾವುದು ಹೈನುಗಾರಿಕೆ, ತೋಟಗಾರಿಕೆ, ಇವತ್ತು ರೇಷ್ಮೆ. ನಮ್ಮ ಜಿಲ್ಲೆಗಳು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಅಂದ್ರೆ ಸಿಲ್ಕ್ ಅಂಡ್ ಮಿಲ್ಕ್ ಅಂತ, ರೇಷ್ಮೆ ಮತ್ತು ಹಾಲು ಇವೆರಡರಲ್ಲಿ ಕೂಡ ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನಗಳಲ್ಲಿ ಬರ್ತಾರೆ. ಯಲಹಂಕ ಮುಂದುವರೆದಿರ್ತಕ್ಕಂಥ ನಗರಕ್ಕೆ ಸೇರಿದೆ ಕ್ಷೇತ್ರ. ಆದ್ರೆ ಗ್ರಾಮೀಣ ಪ್ರದೇಶ ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಇವತ್ತು ಈ ಊರಿಗೆ ಬರುವಾಗ ಬಹಳ ಕಷ್ಟಪಟ್ಟು ನಮ್ ಗಾಡಿಯಲ್ಲಿ ಬಂದ್ವಿ ನಾವು. ರಸ್ತೆ ಸಂಪೂರ್ಣ ಹಾಳಾಗಿದೆ. ಬಹುಶಃ ಈ ಗ್ರಾಮ ಬಹಳ ಗಡಿ ಭಾಗದಲ್ಲಿ ಇರೋದ್ರಿಂದ ಯಾರು ಗಮನಿಸಿಲ್ಲ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಹೇಳ್ತಾ ಇದ್ರು, ಇಲ್ಲಿನ ರಸ್ತೆಗಳು ಎಲ್ಲ ಕೂಡ ಹಾಳಾಗಿದೆ, ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತ ಹೇಳಿ. ನಾನು ಕೂಡ ಸ್ಥಳೀಯ ಅಧಿಕಾರಿಗಳಿಗೆ, ಸ್ಥಳೀಯ ಸರ್ಕಾರಕ್ಕೆ ಹೇಳಿ ಈ ಕಾಮಗಾರಿಯನ್ನ ಮಾಡಿಸ್ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಮತ್ತು ಇವತ್ತು ಕೃಷಿಕರು ಬೆಳೆ ಬೆಳೆಯುವಂಥದ್ದು 6 ತಿಂಗಳಿಗೊಂದ್ಸಲಿ ಅಥವಾ ವರ್ಷಕ್ಕೊಂದು ಬೆಳೆ ಬೆಳೆದ್ರೆ ಒಂದ್ಸಲಿ ದುಡ್ಡು ಬರ್ತದೆ. ಹೈನುಗಾರಿಕೆಯಲ್ಲಿ ಹಂಗಲ್ಲ, ಪ್ರತಿ ದಿವಸ ದುಡ್ಡು ವಹಿವಾಟು ಪ್ರತಿನಿತ್ಯ ಆಗ್ತದೆ. ಇದನ್ನು ಗಮನಿಸಬೇಕು. ಮತ್ತು ನೀವೆಲ್ಲ ಕೂಡ ಈ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ನಿರ್ಧಾರವನ್ನು ಮಾಡಿ ಅತ್ಯಂತ ಸಂಭಾವಿತ ಬದ್ಧತೆ ಇರತಕ್ಕಂತ ಒಂದು ವಿದ್ಯಾವಂತರು, ವಕೀಲರಾಗಿ ಜನಪರವಾಗಿ ನಿಲ್ಲುವಂತ ವ್ಯಕ್ತಿಯನ್ನ ಬಬಲ್ ನಿರ್ದೇಶಕರಾಗಿ ನಮ್ಮ ಸತೀಶ್ ಗೌಡ್ರನ್ನ ಕಳಿಸಿದೆ.
ಇವತ್ತು ಸತೀಶ್ ಅವರ ಆಯ್ಕೆ ಕೇವಲ 7 ತಿಂಗಳೇ ಆಗಿರೋದು. ಈ 7 ತಿಂಗಳಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಇದುವರೆಗೂ ಈ ಹಾಲು ಒಕ್ಕೂಟದಿಂದ ನಮ್ಮ ಹಾಲು ಉತ್ಪಾದಕ ಸಂಘಗಳಿಗೆ ಡಿವಿಡೆಂಡೇ ಕೊಟ್ಟಿಲ್ಲ. ಹೌದಾ? ಡಿವಿಡೆಂಡ್ ಕೊಟ್ಟಿಲ್ಲ. ಲಾಭದಲ್ಲಿ ನಿಮಗೆ ಲಾಭವನ್ನ ಹಂಚುವಂತ ಕೆಲಸ ಮಾಡಲಿಲ್ಲ. ಆದ್ರೆ ಒಬ್ಬ ವಿದ್ಯಾವಂತ ಬದ್ಧತೆ ಇರ್ತಕ್ಕಂಥ ಪ್ರತಿನಿಧಿಯನ್ನ ಕಳಿಸಿರೋದ್ರಿಂದ ಅವರು ಈ ಲೇಜನ್ನ ಕುಟ್ಟಿ ಇವತ್ತು ನಿಮಗೆ ಡಿವಿಡೆಂಡ್ ಅನ್ನ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ. ನಮ್ಮ ಏಳಿಗೆಯನ್ನು ಬಯಸ್ಬೇಕಲ್ವಾ? ಜನಸಾಮಾನ್ಯರ ಏಳಿಗೆಯನ್ನ ಬಯಸುವನೇ ನಿಜವಾದಂತ ಪ್ರತಿನಿಧಿ, ನನ್ನ ಪ್ರಕಾರ ನಿಜವಾದಂತ ಒಬ್ಬ ನಾಯಕ. ಹಾಗಾಗಿ ನಾವು ಚೆನ್ನಾಗಾಗೋದಕ್ಕೆಲ್ಲ ಬರೋದು. ನಾವು ಚೆನ್ನಾಗಾಗ್ಬೇಕು ಅಂತ ಅನ್ಕೊಂಡ್ರೆ ನಾವು ಬಿಸ್ನೆಸ್ ಮಾಡ್ಬೇಕು, ರಾಜಕಾರಣ ಅಲ್ಲ. ಹಾಗಾಗಿ ಬಂಧುಗಳೇ, ಬಹಳ ಸಮಯ ಆಗಿದೆ ನಿಮ್ ಜೊತೆ ಈ ಒಂದು ವಿಷಯ ಬಹಳ ಅಚ್ಚುಮೆಚ್ಚಿನ ವಿಷಯ. ನನಗೆ ಬಹಳಷ್ಟು ಮಾತನಾಡಬಲ್ಲೆ, ಸಮಯದ ಕೊರತೆ ಇದೆ. ಇವತ್ತು ನೋಡಿ, ಬೆಂಗಳೂರು ಬಮೀಲ್ ಹಾಲು ಒಕ್ಕೂಟದಲ್ಲಿ ಸುಮಾರು 1 ಲಕ್ಷ ಲೀಟರ್ ಪ್ರತಿ ದಿವಸ ಬರೀ ನಾರ್ತ್ ಇಂದ ಮಾತ್ರ 1 ಲಕ್ಷ ಲೀಟರ್ ಅನ್ನ ಕಳಿಸ್ತಾ ಇದ್ದೆ. ನಾನು ಇವತ್ತು ಇಷ್ಟೇ ಹೇಳ್ತೇನೆ, ನಮ್ಮ ಅನೇಕ ವಿದ್ಯಾವಂತರು ಯುವಕರು ಇದ್ದಾರೆ. ಅಯ್ಯೋ ಕೃಷಿ ಏನಪ್ಪಾ ಅನ್ನುವಂತ ಒಂದು ಆಲೋಚನೆ ಬರಬಾರ್ದು. ಇವತ್ತು ಸತ್ಯ ಹೇಳ್ತೇನೆ, ಇವತ್ತು ಇಂಜಿನಿಯರ್ಗಳಿಗೆ ಎಷ್ಟು ಭದ್ರತೆ ಇದೆಯೋ ನನಗೆ ಗೊತ್ತಿಲ್ಲ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರುವಂತ ಸಂದರ್ಭದಲ್ಲಿ ಅವರ ವೃತ್ತಿ ಬದುಕು ಎಷ್ಟು ಭದ್ರತೆಯಿಂದ ಕೂಡಿದೆ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಕೃಷಿಕನ ಕೆಲಸವನ್ನ ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಇರೋವರೆಗೂ, ಸೂರ್ಯ ಚಂದ್ರರು ಇರೋವರೆಗೂ ಯಾರು ಕೂಡ ನಿಮ್ಮ ಕೆಲಸವನ್ನ ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಹಾಗಾಗಿ ಈ ಭೂತಾಯಿಯ ಮೊದಲನೇ ಮಗನೇ ನಾವುಗಳು ಕೃಷಿಕರು. ರೈತನೇ ಮೊದಲನೇ ಮಗ. ಭೂತಾಯಿಯ ಮೊದಲನೇ ಮಗ ರೈತ. ನಾವು ಬೆಳೆದೇ ಇದ್ರೆ ಪಟ್ಟಣಗಳು ಇರಲ್ಲ, ನಗರಗಳು ಇರಲ್ಲ, ದೇಶಗಳು ಉಳಿಯೋದಿಲ್ಲ. ಇವತ್ತು ನೀವೆಲ್ಲ ಕೂಡ ಕಷ್ಟಪಟ್ಟು ಆಹಾರವನ್ನ ಕೊಡದೆ ಹೋದ್ರೆ ಯಾರಾದ್ರೂ ಉಳಿತಾರ? ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕತೆ ಎಲ್ಲ ಗೊತ್ತಲ್ಲ ನಿಮಗೆ. ಕೃಷಿಯನ್ನ ಬಿಡಬೇಡಿ. ನೀವು ವಿದ್ಯೆಯನ್ನ, ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಳಿ, ಇಲ್ಲ ತಪ್ಪಲ್ಲ. ಜೊತೆಗೆ ಕೃಷಿಯನ್ನ, ಉಪಕಸಬುಗಳು ಇದನ್ನು ಮಾಡ್ಬೇಕು. ಇವತ್ತು ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ಒಬ್ಬ ಯುವಕ, ಆತ IT ಕೆಲಸ ಮಾಡ್ತಾ ಇದ್ದ. ಈಗ ಒಂದು ಮಿನಿ ಡೈರಿ ಮಾಡಿದ್ದಾರೆ. ನಾನು ಹೋಗಿದ್ದೆ. ಅವರು ತಿಂಗಳಿಗೆ 5-6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಲಾಭ ಯಾವ ಉದ್ಯೋಗದಲ್ಲಿ ಸಿಗ್ತದೆ ನಿಮ್ಗೆ 5-6 ಲಕ್ಷ ಪ್ರತಿ ತಿಂಗಳಲ್ಲಿ? ಅವರು ಗಂಡ ಹೆಂಡತಿ ವಾರಕ್ಕೆ 2 ಸಲ ಹೋಗ್ತಾರೆ. ಹೀಗಾಗಿ ಸತೀಶ್ ಗೌಡ್ರು ಮಾತಾಡುವಾಗ ಹೇಳಿದ್ರು, ನಮ್ಮ ಕೇಂದ್ರ ಸರ್ಕಾರ ಇವತ್ತು ಇದಕ್ಕೆ ಕೂಡ ಸಬ್ಸಿಡಿಯನ್ನ ಕೊಡುವಂಥದ್ದು. ಇವತ್ತು ಯಾರು ಮಿನಿ ಡೈರಿಗಳು ಮಾಡ್ತಾರೆ, ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡ್ತಾರೆ, ಇವತ್ತು ನಿಮ್ಮ ಹಾಲು ಉತ್ಪನ್ನಗಳು ಕೇವಲ ಹಾಲು ಕರೆದು ಹಾಲು ಡೈರಿಗೆ ಹಾಕೋದಕ್ಕೆ ನಿಲ್ಬಾರ್ದಲ್ಲಿ. ಆ ಹಾಲು ಉತ್ಪನ್ನವನ್ನ ಅನೇಕ ಉತ್ಪನ್ನಗಳಾಗಿ ನೀವು ಪ್ರೊಸೆಸ್ ಮಾಡ್ಬೇಕು. ನಿಮ್ಮದೇ ಆದಂತ ಬ್ರ್ಯಾಂಡ್ ಮಾಡ್ಬೇಕು. ಇವತ್ತು ನೀವು ಪನ್ನೀರ್ ಮಾಡ್ಬೋದು, ಐಸ್ ಕ್ರೀಮ್ ಮಾಡ್ಬೋದು, ಸ್ವೀಟ್ಸ್ ಮಾಡ್ಬೋದು, ಅನೇಕ ಸಿಹಿ ತಿಂಡಿಗಳು ಮಾಡ್ಬೋದು. 183 ಐಟಮ್ಸ್ ಇವರು ಒಕ್ಕೂಟ ಮಾಡ್ತಾವ್ರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಯುವಕರು ಸ್ವಂತ ಮಾಡ್ಬೇಕು. ಇವತ್ತು 1 ಕೋಟಿ ನಿಮಗೆ ಬಂಡವಾಳ ಆದ್ರೆ ಅದಕ್ಕೆ 50% ನಮ್ಮ ಕೇಂದ್ರ ಸರ್ಕಾರ ಕೊಡುತ್ತೆ ನಿಮಗೆ ಸಬ್ಸಿಡಿ. ಈಗ ಇದು ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಬದ್ಧತೆ. ಇದನ್ನ ಲೋಕಸಭೆಯಲ್ಲಿ ನಾನು ತಗೊಂಡಿದ್ದೆ.